ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 41ನೇ ಅಧ್ಯಾಯ 12ನೇ ವಾಕ್ಯ. ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವಿ. ಹೌದು ಪ್ರಿಯ ದೇವ್ರ ಮಕ್ಕಳೇ, ಇವತ್ತಿನ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವ್ರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನೋಡುವುದಾದರೆ ನಾವು ನಿಜವಾಗಿ ನಿರ್ದೋಷಿಗಳಲ್ಲ. ಆದರೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಧವಾದ ಪಾಪಗಳನ್ನು ಮಾಡಿದ್ದೇವೆ, ದೇವರಿಗೆ ಬೇಡವಾದ ಕಾರ್ಯಗಳನ್ನು ಮಾಡಿದ್ದೇವೆ. ನಿಜ ಹೇಳಬೇಕಾದ್ರೆ ದೇವರ ನಾಮವನ್ನು ಹೇಳುವುದಕ್ಕೆ ನಮಗೆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ. ಆದರೆ ದೇವರು ಏನ್ ಹೇಳ್ತಾ ಇದ್ದಾನಂದ್ರೆ, ಆತನು ಈ ಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಪರಲೋಕದಲ್ಲಿದ್ದರು. ಆತನು ಈ ಲೋಕಕ್ಕೆ ಬಂದು ನಮಗೋಸ್ಕರ ಏನ್ ಮಾಡಿದ್ರು, ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದನು. ಆ ಒಂದು ಸಮಯದಲ್ಲಿ ಆತನ ಏನ್ ಮಾಡಿದಂದ್ರೆ, ಆತನ ಯಾರನ್ನೆಲ್ಲ ಆರಿಸಿಕೊಂಡನೋ, ಆತನ ಯಾರನ್ನೆಲ್ಲ ಕರೆದನೋ, ಯಾರನ್ನೆಲ್ಲ ತಿಳ್ಕೊಂಡನೋ, ಯಾರನ್ನೆಲ್ಲ ಪ್ರತಿಷ್ಠೆ ಮಾಡಿದನೋ, ಯಾರನ್ನೆಲ್ಲ ದೇವರು ಆತನ ಸೇವೆಗಾಗಿ ಆಯ್ದಿಸಿಕೊಂಡರೋ ಅವರನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ನಿರ್ದೋಷಿಯಾಗಿ ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಹೇಳಬೇಕಾದ್ರೆ ಅನೇಕ ವಿಧವಾದ ದೋಷಗಳು ನಮ್ಮ ಜೀವಿತದಲ್ಲಿದ್ದಾವೆ. ದೇವರಿಗೆ ವಿರುದ್ಧವಾಗಿ ಅನೇಕ ಸಮಯ ನಡೆದುಕೊಂಡಿದ್ದೇವೆ. ನಮ್ಮ ಜೀವಿತವನ್ನು ಪರೀಕ್ಷಿಸುವುದಾದರೆ ಅನೇಕ ಸಮಯ ನಾವು ಸುಳ್ಳು ಮಾತನಾಡಿದ್ದೇವೆ. ಅನೇಕ ಸಮಯ ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ, ದೇವ ಸೇವಕರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ನಾವು ಮಾಡಿರುವುದು ಉಂಟು. ಅದು ಮಾತ್ರವಲ್ಲ, ದೇವರ ಮುಂದುಗಡೆ ನಾವು ನಿರ್ದೋಷಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವಾಗಲೂ ಕೂಡ ನಮ್ಮ ದೋಷಗಳು, ನಾವು ಮಾಡಿರುವಂತಹ ಪಾಪಗಳು ಅದು ಹೇಗಿದೆ ಅಂದ್ರೆ ನಮ್ಮ ಕಣ್ಣು ಮುಂದೆ ನಿಂತಿರುವಂತದ್ದಾಗಿದೆ. ಆದರೆ ದೇವರ ಆತ್ಮನ ಇವತ್ತು ನನ್ನೊಡನೆ ನಿನ್ನೊಡನೆ ಹೇಳ್ತಾ ಇದ್ದಾನೆ, ನಿರ್ದೋಷಿಯಾದ ನನ್ನನ್ನಾದರೂ ದೇವರು ನನ್ನನ್ನು ಮೊದಲನೇದಾಗಿ ನಿರ್ದೋಷಿಯಾಗಿ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನವರೆಗೂ ನೀನು ದೋಷಿಯಾಗಿದ್ದಿರಬಹುದು, ಇವತ್ತಿನವರೆಗೂ ನೀನು ಪಾಪದಲ್ಲಿ ಬಿದ್ದಿರಬಹುದು, ಇವತ್ತಿನವರೆಗೂ ನೀನು ಬೇಡವಾದ ಕಾರ್ಯಗಳಲ್ಲಿ ಮಾಡಿರಬಹುದು, ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಕೂಡ ನೀನು ನಡೆದಿರಬಹುದು. ಆದರೆ ದೇವರ ದೋಷಿಯಾದ ನಿನ್ನನ್ನು ನಿರ್ದೋಷಿಯಾಗಿ ಮಾರ್ಪಡಿಸುವುದಕ್ಕಾಗಿ ಲೋಕಕ್ಕೆ ಬಂದನು. ಪ್ರಿಯರೇ, ನಿರ್ದೋಷಿಯಾಗಿ ಮಾರ್ಪಡಿಸುವುದಕ್ಕೆ ಆತನ ಬಂದನು. ಅಂದ್ರೆ ಪಾಪಿಯಾದ ನಿನ್ನನ್ನ ಪರಿಶುದ್ಧನಾಗಿ ಮಾರ್ಪಡಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನ. ಪ್ರಿಯರೇ, ಪಾಪದಿಂದ ನಿಮ್ಮನ್ನು ಹೊರಗಡೆ ತರುವುದಕ್ಕಾಗಿ, ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು. ಆತನು ಹೇಳ್ತಾ ಆತನ ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡಿ. ದೇವರು ನಿರ್ದೋಷಿಯಾಗಿ ನಮ್ಮನ್ನು ಮಾಡೋದು ಮಾತ್ರವಲ್ಲದೆ ಎರಡದಾಗಿ ಉದ್ಧಾರ ಮಾಡ್ತಾನೆ. ಅನೇಕ ಜನರು ನಮ್ಮನ್ನು ನೋಡಿ ನೀನು ಉದ್ಧಾರನೇ ಆಗೋದಿಲ್ಲ, ನೀನು ಹಾಳಾಗಿ ಹೋಗ್ತಿ ಎಂಬುದಾಗಿ ಅನೇಕರು ಶಾಪ ಹಾಕಿರ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನಿಮ್ಮ ತಂದೆ ತಾಯಿಗಳೇ ಶಾಪ ಹಾಕಿರ್ಬಹುದು. ನನ್ನ ಜೀವಿತದಲ್ಲಿ ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನಮ್ಮ ಅಕ್ಕ ತಂಗಿರಾಗಿರ್ಬೋದು, ಯಾರೇ ಆಗಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಶಾಪಗಳನ್ನ ಹಾಕಿರ್ತಾರೆ. ಉದಾಹರಣೆ ಆಗೋದಿಲ್ಲ, ನೀನು ಕೆಲಸಕ್ಕೆ ಬರೋದಿಲ್ಲ ಎಂಬುದಾಗಿ ಅನೇಕರು. ಆದ್ರೆ ದೇವರ ಆತ್ಮ ಹೇಳ್ತಾನೆ, ನಿಮ್ಮನ್ನ ಉದ್ಧಾರ ಮಾಡ್ತಾನೆ. ಮೂರನೇದಾಗಿ ದೇವರ ಆತ್ಮನೇ ಆತನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೋಸ್ಕರ ಆತನ ನಮ್ಮನ್ನು ನಿರ್ದೋಷಿಗಳಾಗಿ ಮಾರ್ಪಡಿಸ್ತಾ ಇದ್ದಾನೆ. ಆತನ ಸನ್ನಿಧಿಯಲ್ಲಿ ನಾವು ನಿಂತುಕೊಂಡು ಆತನ ಸನ್ನಿಧಿ ಸೇವೆ ಮಾಡುವುದಕ್ಕೋಸ್ಕರ, ಆತನ ಸಾನ್ನಿಧ್ಯದ ಇರುವಂತ ಆ ಒಂದು ಸಂತೋಷವನ್ನು ಅನುಭವಿಸುವುದಕ್ಕೋಸ್ಕರ, ಆತನ ಸಾನ್ನಿಧ್ಯದಲ್ಲಿರುವ ಪರಿಪೂರ್ಣತೆ ಅನುಭವಿಸುವುದಕ್ಕೋಸ್ಕರ, ಆತನ ಸಾನ್ನಿಧ್ಯತ್ವವನ್ನ ಬಿಡುಗಡೆ ಮಾಡಿ ಆತನ ಸಾನ್ನಿಧ್ಯದಲ್ಲಿ ನಿಲ್ಲುವುದಕ್ಕೆ ನಿನ್ನನ್ನು ಯೋಗ್ಯತೆ ಇಲ್ಲದ ನಿನ್ನ ಜೀವಿತದಲ್ಲೇ ಯೋಗ್ಯರಾಗಿ ದೇವರು ಮಾರ್ಪಡಿಸ್ತಾ ಇದ್ದಾನೆ. ಯಾವುದಕ್ಕೂ ಕೆಲಸಕ್ಕೆ ಬಾರದ ನಮ್ಮನ್ನ, ಯಾವ ಪ್ರಯೋಜನಕ್ಕೂ ಬಾರದ ನಿನ್ನನ್ನ ಆತನ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ, ದೇವರ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ನಿನ್ನನ್ನು ಆತನು ಕರೀತಾ ಇದ್ದಾನೆ. ಆತನು ಕರೆಯೋದು ಮಾತ್ರ ಅಲ್ಲ, ಆತನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಮ್ಮನ್ನು ನಿಲ್ಲಿಸುವ ಆತ ದೇವರಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಿನ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಕರ್ತನೆ, ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆದಿರಲ್ಪಟ್ಟಿರುವ ಹಾಗೆ ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡಿ
ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವೆ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಈ ಒಂದು ವಾಕ್ಯದ ಮುಖಾಂತರ ಕರ್ತನೆ ನಮ್ಮನ್ನು ಉತ್ತೇಜನಪಡಿಸಿದ್ದಕ್ಕಾಗಿ, ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೋಸ್ಕರ ನನ್ನನ್ನ ಕರ್ತನೆ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನ ಆರಿಸಿಕೊಂಡಿದೆ ಎಂಬುದಾಗಿ ಕರ್ತನೆ ವಾಕ್ಯದ ಮುಖಾಂತರ ಸ್ಪಷ್ಟವಾಗಿ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾದವ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.